ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಹನಾ ಹಿರೇಮಠ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಒರೂರು. ನಾನು ಇಂದು ನಿಮಗೆ ಮೀಥೇನ್ ಚುಕ್ಕಿ ರಚನೆಯ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ಚಟುವಟಿಕೆಯಲ್ಲಿ ನಾನು ಬಳಸಿಕೊಂಡಿರುವ ವಸ್ತುಗಳೆಂದರೆ, ಒಂದು ದೊಡ್ಡ ರಟ್ಟಿನ ವೃತ್ತವನ್ನು ಕಾರ್ಬನ್ ಪರಮಾಣುವಾಗಿ ಮತ್ತು 4 ಚಿಕ್ಕ ವೃತ್ತಗಳನ್ನು ಹೈಡ್ರೋಜನ್ ಪರಮಾಣುವಾಗಿ ಪರಿಗಣಿಸಿದ್ದೇನೆ ಮತ್ತು ಸಹಬಂಧಗಳನ್ನು ಗುರುತಿಸಲು 4 ಬಳೆಗಳನ್ನು ಬಳಸಿದ್ದೇನೆ. ಮೀಥೇನಿನ ಅಣುಸೂತ್ರ CH4, ಅಂದರೆ ಒಂದು ಕಾರ್ಬನ್ ಪರಮಾಣು ಮತ್ತು 4 ಹೈಡ್ರೋಜನ್ ಪರಮಾಣುಗಳು ಸಹಬಂಧಗಳಿಂದ ಉಂಟಾಗಿರುತ್ತವೆ. ಕಾರ್ಬನ್ ಪರಮಾಣುವು ಅತ್ಯಂತ ಹೊರಕವಚದಲ್ಲಿ 4 ಒಂಟಿಯಾದ ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತದೆ ಮತ್ತು ಹೈಡ್ರೋಜನ್ ಪರಮಾಣು ಅತ್ಯಂತ ಹೊರಕವಚದಲ್ಲಿ 1 ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತದೆ. ಅಂದರೆ ಕಾರ್ಬನ್ನಿನ 4 ಎಲೆಕ್ಟ್ರಾನ್ಗಳು ಮತ್ತು ಹೈಡ್ರೋಜನ್ನಿನ 4 ಎಲೆಕ್ಟ್ರಾನ್ಗಳ ಜೊತೆಗೆ ಸಹಬಂಧಗಳನ್ನು ಏರ್ಪಡಿಸುತ್ತದೆ. ಇಲ್ಲಿ 4 ಏಕಬಂಧಗಳು ಉಂಟಾಗಿರುತ್ತವೆ. ಹೈಡ್ರೋಜನ್ನ 4 ಎಲೆಕ್ಟ್ರಾನ್ಗಳು ಕಾರ್ಬನ್ ಪರಮಾಣುವಿಗೆ ವರ್ಗಾವಣೆಯಾಗದೆ ಇದ್ದಲ್ಲಿಯೇ ಇದ್ದು ಸಹಬಂಧಗಳನ್ನು ಉಂಟು ಮಾಡಿರುತ್ತವೆ. ಇಂತಹ ಬಂಧಗಳನ್ನು ಏಕಬಂಧಗಳು ಅಥವಾ ಸಹಬಂಧಗಳು ಎನ್ನುವರು. ಧನ್ಯವಾದಗಳು.